ಹಾಗೂ ಬ್ರಿಟಿಷ್ ಪ್ರಭುತ್ವದ ನಂತರ ನಮ್ಮ ಭಾರತದಲ್ಲಿ ಪ್ರಸಿದ್ಧಿಯಾದಂತಹ ಒಂದು ಸಂಸತ್ ವಿಧಾನ ಇರತಕ್ಕಂತಹ ಪ್ರಜಾಪ್ರಭುತ್ವವನ್ನು ಎಲ್ಲರೂ ಇಷ್ಟಪಟ್ಟು ಇಡೀ ಪ್ರಪಂಚದಾದ್ಯಂತ ಎಲ್ಲ ಪ್ರಜಾಪ್ರಭುತ್ವ ಸರ್ಕಾರಗಳನ್ನು ಇವತ್ತು ನಡೆಸಿಕೊಂಡು ಹೋಗ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಲ್ಲಿ ಪ್ರಜಾಪ್ರಭುತ್ವ ಮಾದರಿ ಸಂಸತ್ ಹೇಗಿರುತ್ತೆ, ಅದರ ಒಂದು ಅಂಗ ಚುನಾವಣೆ. ಆ ಚುನಾವಣೆಯ ಮೂಲಕ ನಮ್ಮ ನಾಯಕರನ್ನ ನಾವೇ ಆರಿಸಿಕೊಳ್ಳುವಂತಹ ವಿಧಾನ ಹೇಗಿದೆ, ಇವೆಲ್ಲವನ್ನು ನಿಮ್ಮ ಗಮನಕ್ಕೆ ತರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅಣುಕು ಸಂಸತ್ ಚುನಾವಣೆಯನ್ನು ನಾವು ಇಂದು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದು. ಅದರ ಅಂಗವಾಗಿ ಈ ಅಣುಕು ಸಂಸತ್ನಲ್ಲಿ ಆಯ್ಕೆಯಾದಂತಹ 5 ಜನ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ತಾಲೂಕು, ಜಿಲ್ಲಾ, ರಾಜ್ಯ ಹಂತದಲ್ಲಿ ಕೂಡ ಕಳಿಸಬಹುದು. ಆ ಸಂಸತ್ತಿನಲ್ಲಿ ಮಾತನಾಡ್ತಕ್ಕಂತಹ ವಿಧಾನದಲ್ಲಿ ನೀವು ಅಲ್ಲಿ ಮಾತನಾಡಿದ್ದೇ ಆದ್ರೆ ನಿಮಗೆ ಬಹುಮಾನ ಕೊಡ್ತಾರೆ, ನಿಮ್ಮ ಹೆಸರನ್ನ ರಾಜ್ಯಾದ್ಯಂತ ಹರಡಲಾಗುತ್ತದೆ. ಅದರ ಮುಂದಿನ ನಾಯಕರನ್ನ ಸೃಷ್ಟಿಸುವ ಸಲುವಾಗಿ ಹಾಗೂ ಚುನಾವಣೆ ಹೇಗೆ ನಡೆಯುತ್ತೆ ಅನ್ನೋದನ್ನು ನಿಮ್ಮ ಗಮನಕ್ಕೆ ತಂದು ಮುಂದಿನ 18 ವರ್ಷಗಳ ನಂತರ ನೀವು ಹೇಗೆ ಮತದಾನ ಮಾಡಬೇಕು ಅನ್ನೋದನ್ನ ಅರ್ಥ ಮಾಡಿಕೊಂಡು ನಿಮ್ಮ ನಾಯಕರನ್ನ ಹೇಗೆ ಆಯ್ಕೆ ಮಾಡಿಕೊಳ್ಬೇಕು ಅನ್ನೋ ಉದ್ದೇಶದಲ್ಲಿ ನಮ್ಮ ಶಾಲೆಯಲ್ಲಿ ಇಂದು ಚುನಾವಣೆ ನಡೆಸಲಾಯಿತು. ಇದರ ಫಲಿತಾಂಶವನ್ನ ನಮ್ಮ RN ಸರ್, ರುದ್ರಮೂರ್ತಿ ಸರ್ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ನಾನು ಈಗ ತರಗತಿವಾರು ಯಾರ್ಯಾರು ಎಷ್ಟೆಷ್ಟು ಓಟ್ಗಳನ್ನ ಪಡೆದಿದ್ದಾರೆ ಅಂತ ಹೇಳ್ತೀನಿ. ಆ ನಂತರ ಮೊದಲ 10 ಸ್ಥಾನಗಳ ಪಟ್ಟಿಯನ್ನ BL ಸರ್ ಹೇಳ್ತಾರೆ. ನೀವು ಬಹಳ ಉತ್ತಮವಾಗಿ ಓಟನ್ನು ಮಾಡಿದ್ದೀರಾ, ಬುದ್ಧಿವಂತರು ಕೂಡ ಅಂತ ಆಗಿದ್ದೀರಾ. ಒಂದಷ್ಟು ಜನ ನೋಟ ಕೂಡ ಮಾಡಿದ್ದೀರಾ. ಆ 24 ಜನರಿಗೆ ಧನ್ಯವಾದಗಳು. ಅಂದ್ರೆ ನೋಟಾಗೆ 24 ಓಟುಗಳು ಬಿದ್ದಿದ್ದಾರೆ. ಮೊದಲನೇದಾಗಿ 8ನೇ ತರಗತಿಯಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ. ಮಕ್ಕಳು 27 ಜನ ಇದ್ದಾರೆ. ಆ 27 ಜನ ಮಕ್ಕಳಲ್ಲಿ 9 ಜನ ಎಲೆಕ್ಷನ್ ನಿಂತಿದ್ರು. ತುಂಬಾ ಬುದ್ಧಿವಂತಿಕೆಯಿಂದ ಕ್ಯಾನ್ವಾಸ್ ಮಾಡಿದ್ದಾರೆ. ಒಳ್ಳೆಯ ಓಟ್ಗಳನ್ನು ಕೂಡ 8, 9 ಮತ್ತು 10ನೇ ತರಗತಿ ಎಲ್ಲ ಅಭ್ಯರ್ಥಿಗಳಿಗೆ ಹೋಲಿಸಿಕೊಂಡ್ರೆ ಉತ್ತಮವಾದಂತಹ ಓಟ್ಗಳನ್ನ ಪಡೆದಿದ್ದಾರೆ. ಮೊದಲನೇದಾಗಿ ರಾಹುಲ್ ಈ 9 ಜನರಲ್ಲಿ ಅತಿ ಹೆಚ್ಚು ಓಟುಗಳನ್ನು ಪಡೆದು ಅದು 8ನೇ ತರಗತಿ ವಿಭಾಗದಲ್ಲಿ ಮೊದಲ ಸ್ಥಾನವನ್ನ ಪಡೆದಿದ್ದಾನೆ. 47 ಓಟುಗಳನ್ನ ಪಡೆದ. ಎರಡನೇದಾಗಿ ಪೂರ್ಣಿಮಾ KM 9 ಓಟುಗಳು, ನಯನ 8, ವಿದ್ಯಾ 10, ಅನುಕಲ್ 22, ದರ್ಶನ್ ಕುಮಾರ್ 26, ವಿಷ್ಣುವರ್ಧನ BK 46, ರಂಜಿತ್ M 28, ಸಂಧ್ಯಾ 5. ಕಿಚ್ಚಬಾರ್ದು ಅಂತ ಹೇಳಿದೀವಿ. ಬಾಯಿಗೆ ಕೆಲಸ ಕೊಡಬಾರ್ದು. ಸಂಧ್ಯಾ ಬಾಯಿಗೆ ಕೆಲಸ ಕೊಟ್ಟೆ ನಿಂಗಾಯಿತು. ಅದಕ್ಕೆ ಬಾಯಿಗೆ ಯಾರು ಕೆಲಸ ಕೊಡಬಾರ್ದು ಅಂತ ಹೇಳಿದ್ರು. ಕೆಲಸ ಮಾಡಬೇಕು, ಬಾಯಿಗೆ ಜಾಸ್ತಿ ಕೆಲಸ ಕೊಡಬಾರ್ದು. 9ನೇ ತರಗತಿ ವಿದ್ಯಾರ್ಥಿಗಳು 9ನೇ ತರಗತಿ ವಿದ್ಯಾರ್ಥಿಗಳಲ್ಲಿ 9 9th ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳು ಒಟ್ಟು 7 ಜನ ನಿಂತಿದ್ದಾರೆ ಎಲೆಕ್ಷನ್ಗೆ. ಇದರಲ್ಲಿ ಯಶಸ್ವಿನಿ 7, ವಸಂತ್ ಕುಮಾರ್ 33, ಶಿವನಗೌಡ 18, ಸಿದ್ರಾಜ 45, ಚರಿತಾ 17, ಲಿಖಿತ್ ಗೌಡ 17, ಗೋಕುಲ 15. ಕೊನೆಯದಾಗಿ 10ನೇ ತರಗತಿಯ ಫಲಿತಾಂಶ. ಪ್ರೀತಿ 18, ಮಿಥುನ 16, ಶರತ 13,
ಪ್ರೇಮ್ ಸಿದ್ಧಾರ್ಥ್ 44, ರಾಘವೇಂದ್ರ 6, ಲಿಖಿತ್ ಗೌಡ ಸಿಪಿ 7, ಖುಷಿ BS 48, ಯಶವಂತ ಗೌಡ 28, ಭೈರವಿ 9, ನೋಟ 24 ಓಟಗಳು ನೋಟ ಬಿಟ್ಟಿದ್ದಾವೆ. ಈ 24 ಓಟಗಳಿಗೆ ಮಾಡಿದಂತ ಬಹಳ ಬುದ್ಧಿವಂತಿಕೆಯಿಂದ ಕೆಲಸಂತ ಮತದಾರರಿಗೆ ಅಭಿನಂದನೆಗಳು. ಈಗ ಮೊದಲ 10 ಸ್ಥಾನಗಳನ್ನ ಯಾರ್ಯಾರು ತೆಗೆದಿದ್ದಾರೆ ಅಂತ ನಮ್ಮ ದೇವರು ಸರ್ ಹೇಳ್ತಾರೆ. ಗಲಾಟೆ ಮಾಡಿದಂಗೆ ಕೂತ್ಕೊಳ್ಳಿ. ಸರ್ಕಾರ ರಚನೆಗೆ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷ ಎಲ್ಲವೂ ಮುಖ್ಯ. ಈಗ ನಿಂತಿರ್ತಕ್ಕಂಥ ಎಲ್ಲರೂ ಕೂಡ ನಮ್ಮ ಸರ್ಕಾರದ ಒಂದು ಭಾಗವಾಗಿರ್ತೀರ. ಅದರಲ್ಲಿ ಆಡಳಿತ ಪಕ್ಷದಲ್ಲಿ ಆಯ್ಕೆಯಾದಂತಹ 10 ಜನರನ್ನು ನಾನು ಇವತ್ತು ಅನೌನ್ಸ್ ಮಾಡ್ತಾ ಇದ್ದೇನೆ. ನಾನು ಕರೆದಂತಹ ವ್ಯಕ್ತಿಗಳು ವೇದಿಕೆ ಹತ್ರ ಬರಬೇಕು. ಅವರಿಗೆ ಜೋರಾದ ಚಪ್ಪಾಳೆಯ ಮೂಲಕ ಅವರನ್ನ ಸ್ವಾಗತ ಮಾಡೋಣ. ಅವರು ಸರ್ಕಾರದ ಭಾಗವಾಗಿ ಮಂತ್ರಿಗಳಾಗಿ ನಮ್ಮ ಶಾಲಾ ಸಂಸತ್ತಿನಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾರೆ. 9ನೇ ಸ್ಥಾನದಲ್ಲಿ ಇರ್ತಕ್ಕಂತಹ ಅನುಕಲ್ 27 ಮತಗಳಿಂದ ನಮ್ಮ ಸರ್ಕಾರದ ಒಂದು ಭಾಗವಾಗಿರ್ತಾನೆ. ಅನುಕಲ್ ಬರಬೇಕು ಇಲ್ಲಿ, ಜೋರಾದ ಚಪ್ಪಾಳೆ. 8ನೇ ಸ್ಥಾನವನ್ನ 2 ವ್ಯಕ್ತಿಗಳು ಅಲಂಕರಿಸಿದ್ದಾರೆ. ಒಬ್ಬ ರಂಜಿತ್ ಎಂ, ಮತ್ತೊಬ್ಬರು ಯಶವಂತ ಗೌಡ. ಇಬ್ರು ಕೂಡ ವೇದಿಕೆ ಹತ್ರ ಬರಬೇಕು. 10th ಯಶವಂತ ಗೌಡ 10th.